ಬೇಗೂರು ಕಾಲೋನಿ ಸಿನಿಮಾ ನೋಡಿದ್ರೆ ನೀವು ನಿಜವಾಗ್ಲೂ ಒಂದು ಕಾಲೋನಿ ಫೀಲಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಡಿರೆಕ್ಟರ್. ಇದೆಲ್ಲದಕ್ಕೆ ಸಾಥ್ ಕೊಟ್ಟಿರೋದು ನಮ್ಮ ಬಾಬು ಅಣ್ಣ ಪ್ರೊಡ್ಯೂಸರ್. ಅವ್ರು ಎಷ್ಟೇ ತೊಂದರೆಗಳಲ್ಲಿ ಸಿನಿಮಾಗೆ ಏನೂ ಕಮ್ಮಿ ಮಾಡಿಲ್ಲ. ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ, ಯಾರಿಗೇ ಆಗಲಿ ಸಿನಿಮಾ ರಿಲೀಸ್ ಆದಮೇಲೆ ಇದು ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳೋದು ಸರ್ವೇ ಸಾಮಾನ್ಯ. ಬಟ್ ಎಂಡ್ ಆಫ್ ದಿ ಡೇ ಒಂದು ಸ್ಮೈಲ್ ಅಂತೂ ಇದೆ ಸಿನಿಮಾ ಮೇಲೆ. ನಿಜವಾಗ್ಲೂ ಸಿನಿಮಾ ಗೆದ್ದಿದೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಸರ್, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಈ ಸಿನಿಮಾದಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ಕನಸನ್ನು ನನಸು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲುತ್ತೆ, ಇವತ್ತಿಂದ ಇನ್ನು ಮುಂದಕ್ಕೂ ಗೆಲ್ಲುತ್ತೆ. ಥಿಯೇಟ್ರ್ ಕಮ್ಮಿ ಇರ್ಬೋದು ಇವತ್ತಿನ ದಿನಕ್ಕೆ, ಪ್ರಾಬಬ್ಲಿ ಸಂಡೇ ಆದಮೇಲೆ ಥಿಯೇಟ್ರ್ ಜಾಸ್ತಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ತಮಿಳ್ನಾಡಲ್ಲಿ ನಮಗೆ 2 ಶೋ ಕೊಟ್ಟಿದ್ದಾರೆ ಸರ್. ಕನ್ನಡ ಸಿನಿಮಾನ 2 ಶೋ ಕನ್ನಡದಲ್ಲೇ ತಮಿಳ್ನಾಡಲ್ಲಿ 2 ಶೋ ಕೊಟ್ಟಿದ್ದಾರೆ, 2 ಥಿಯೇಟ್ರಲ್ಲಿ. ಆದರೆ ಓಕೆ ಸರ್, ಕೇಳಿಸಿಲ್ಲ. ಎಸ್ ಯಾಕೆ ಆಗಬಾರ್ದು ಸರ್? ಇಲ್ಲಿಂದನೇ ಮೊದಲನೇ ಹೆಜ್ಜೆ ಆಗಲಿ ಬಿಡಿ. ಸೆಮಿ ಪೊಲಿಟಿಷಿಯನ್ನೇ ಆದರೂ ಪರವಾಗಿಲ್ಲ. ಬಟ್ ಈ ಥರದೊಂದು ಲುಕ್ ನಂಗೆ ಭಾರಿ ಇಷ್ಟ ಆಗಿತ್ತು. ಡೆಫಿನೆಟ್ಲಿ ಈ ಒಂದು ಲುಕ್ ಜನಕ್ಕೆ ಎಕ್ಸೆಪ್ಟು ಆಗಿದೆ. ಸೊ ಹಾಗಾಗಿ ಕಾಲೋನಿಯಲ್ಲಿ ರಾಘವ ಸರ್. ಅದಕ್ಕಿಂತ ಮುಂಚೆ ಈ ಒಂದು ಕನಸಿಗೆ ಜೀವ ಕೊಟ್ಟಂಥವ್ರು ಇಲ್ಲೇ ಇದ್ದಾರೆ, ನಮ್ಮ ಬಾಬಣ್ಣ, ನನ್ನ ಪ್ರೊಡ್ಯೂಸರ್. ಅವರ ಎಷ್ಟೇ ತೊಂದರೆಗಳಲ್ಲಿ ಸಿನಿಮಾಗೆ ಯಾವುದೇ ರೀತಿಯಾದ ಇಲ್ಲ ಅಂತ ಹೇಳಿಲ್ಲ. ಅವರು ಯಾವಾಗಲೂ ಮುಂದೆ ನಿಂತು ಕೆಲಸ ಮಾಡಿದ್ದಾರೆ. ಬಾಬಣ್ಣ, ನಿಮಗೆ ಒಳ್ಳೆಯದಾಗಬೇಕು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನಿವಾಗ ಸಿನಿಮಾ ನೋಡಿದೆ. ಥ್ಯಾಂಕ್ ಯು ಈ ಥರದೊಂದು ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಹೌದು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ಇದು ಫಸ್ಟ್ ಫಿಲಮ್ ಅನ್ನು ನೋಡಿದ್ದೀನಿ. ನಾನು ಫಿಲಮ್ ನೋಡಿ ತುಂಬ ಖುಷಿ ಆಯಿತು. ಇದೇ ಥರ ನಮ್ಮ ಜನಗಳು ಸಹ ನೋಡಿ, ಪ್ರತಿಯೊಬ್ಬರು ಬಂದು ಚಿತ್ರಮಂದಿರದಲ್ಲಿ ಫಿಲಮ್ ನೋಡಿ ನಮ್ಮನ್ನು ಸಹಕರಿಸಬೇಕು, ಮತ್ತು ಮಾಧ್ಯಮದವರು ಸಹ ನಮ್ಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಸ್, ಇದು ನಂದು ಸೆಕೆಂಡ್ ಸಿನಿಮಾ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫಸ್ಟು ಬಾಬು ಸರ್ಗೆ ಮತ್ತು ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮಂಜು ಸರ್ ಕನಸಿಗೆ ಬಾಬು ಸರ್ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕನಸಲ್ಲಿ ನಮಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, ಕೌಸಲ್ಯ ಅನ್ನೋ ಕ್ಯಾರೆಕ್ಟ್ರು. ಸೊ ಕ್ಯಾರೆಕ್ಟರ್ ಜೀವ ತುಂಬಿದ್ದೀನಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್. ಆ್ಯಂಡ್ ಕನ್ನಡ ಸಿನಿಮಾನ ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಮಾತಾಡ್ತಿದ್ದಾರೆ, ಆ ಕೆಲಸ ಕರೆಕ್ಟಾಗಿ ಹೋಗಿ ತಲುಪಬೇಕು. ಅದಕ್ಕೆ ಶಕ್ತಿ ನೀವೇ ಉಳಿಸ್ಕೊಳ್ಳಿ ಸರ್. ರಾಜೀವ್ ಸರ್, ಹೇಳಿ ರಕ್ತ ಸುರಿಸೋದಕ್ಕೂ ರೆಡಿ, ರಕ್ತ ಹಾಕ್ಸೋದಕ್ಕೂ ರೆಡಿ ಅಂತ ಒಂದು ಮೆಸೇಜ್ ಕೊಟ್ಬಿಟ್ಟಿದ್ದಾರೆ. ಬಡವ್ರ ಮಕ್ಕಳಂತೂ ಈ ಸಿನಿಮಾ ನೋಡಲೇಬೇಕು ಅನ್ನೋಂಥ ಒಂದು ಸಂದೇಶ ಏನಕ್ಕೆ ನೋಡಬೇಕು? ಎಸ್, ಡೆಫಿನೆಟ್ಲಿ ಹೌದು. ಬಟ್ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ಪ್ರತಿಯೊಂದು ವಿಚಾರದಲ್ಲೂ ಹೋರಾಟ ಇರುತ್ತೆ. ನಮಗೆ ಈ ಥರದೊಂದು ಸಿನಿಮಾ ಮಾಡಿ ಈ ಸಿನಿಮಾನ ಹೊರಗಡೆ ತರಬೇಕು ಅನ್ನೋದೇ ಹೋರಾಟ. ಮತ್ತು ಇವತ್ತು ಸಿನಿಮಾನ ಥಿಯೇಟ್ರಲ್ಲಿ ನಿಲ್ಲಿಸ್ಕೋಬೇಕು ಅನ್ನೋದೇ ಹೋರಾಟ. ಅದನ್ನು ಹೊರಗಡೆ ಇಟ್ಟರೆ ಯಾಕೆ ನೋಡಬೇಕು ಅಂತಂದರೆ ಸರ್, ಡೆಫಿನೆಟ್ಲಿ ಈ ಥರದೊಂದು ಸಿನಿಮಾ ಇವತ್ತಿಗೆ ಹೊಸದು. ಅಂದರೆ ಒಂದು ಪ್ಲ್ಯಾನಿಂಗ್ ಮಾಡಿ ಯಾವುದೋ ಒಂದು ಸಣ್ಣ ಹೋರಾಟಕ್ಕೋ, ಒಂದು ಗ್ರೌಂಡಿಗೋ, ಅಥವಾ ಸ್ನೇಹನ ಉಳಿಸ್ಕೊಳ್ಳೋದಕ್ಕೋ, ಯಾರ್ದೋ ತಪ್ಪಿಗೆ ಯಾರೋ ಬಲಿ ಆಗ್ತಾರೆ, ಎಷ್ಟೋ ವಿಚಾರಗಳನ್ನ ಹೇಳಕೊಟ್ಟಿರೋವಂಥದ್ದು ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಹಾಗಾಗಿ ಈ ಸಿನಿಮಾನ ನೋಡಿದ್ರೆ ನಮ್ಮ ತಪ್ಪುಗಳನ್ನು ನಾವು ತಿದ್ಕೊಬೋದು, ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ಕೊಬೋದು ಅಂತ ಅನಿಸುತ್ತೆ. ಸರ್, ಯಾವುದು ಡೆಫಿನೆಟ್ಲಿ ಒಂದು ಖುಷಿ ವಿಚಾರ ಏನು ಅಂತಂದರೆ, ಈಗ ಬಂದಿರೋದು ನಾನು ಡಿಸ್ಟ್ರಿಬ್ಯೂಟರ್ ಹೇಳ್ತಾಯಿದ್ರು, ಕನಿಷ್ಠ ಅಂದರೂ ಒಂದು 10 ಥಿಯೇಟ್ರ್ ಜಾಸ್ತಿ ಆಗಿದೆ. ಇವತ್ತು ನಾನು ಏನು ಬೆಳಗ್ಗೆ ರಿಲೀಸ್ ಮಾಡಿದ್ನೋ ಅಲ್ಲಿಂದ 10 ಥಿಯೇಟ್ರ್ ಜಾಸ್ತಿ ಆಗಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಫಸ್ಟ್ ಹಾಫ್ ಆಗಿದಾಗಲೇ ಅವರು ರಿಸೀವ್ ಮಾಡ್ಕೊಂಡು ಹೇಳಿರ್ತಾರೆ. ಸೊ ಥಿಯೇಟ್ರ್ ಎಕ್ಸ್ಟ್ರಾ ಸಿಗ್ತಾ ಇದೆ, ಅದೊಂದು ಒಳ್ಳೆಯ ವಿಚಾರ. ಎರಡನೇ ವಿಚಾರ ಏನು ಅಂದರೆ ಸರ್, ಯಾವಾಗಲೂ ನಾನು ಸಿನಿಮಾ ಒಂದು ಹೊರಗಡೆ ಬಂದಾಗ ನನಗೆ ಎಲ್ಲರೂ ಹೇಳ್ತಾ ಇದ್ದು ಈ ಥರದ ವಿಚಾರ ಇನ್ನೂ ಚೆನ್ನಾಗಿರ್ಬೋದಿತ್ತು, ಆ ಥರ ವಿಚಾರ ಚೆನ್ನಾಗಿರ್ಬೋದಿತ್ತು ಅಂತ. ಬಟ್ ಸ್ಟ್ರೈಟಾಗಿ ಒಂದು ವಿಚಾರ ಹೇಳ್ತಾರೆ ಇಲ್ಲಿ, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ನಿಮ್ಮ ಕೋ ಆರ್ಟಿಸ್ಟ್ ಆಗಲಿ, ಮಂಜು ಆಗಲಿ, ನಾನಾಗಲಿ ಪರ್ಫಾರ್ಮೆನ್ಸ್ ಮಾಡಿರೋ ಸಿನಿಮಾ ಅಂತ ಹೇಳ್ತಾರೆ ಸರ್. ಇದಕ್ಕಿಂತ ದೊಡ್ಡ ಮಾತು ಏನು ಬೇಕಾಗಿಲ್ಲ. ಪರ್ಫಾರ್ಮೆನ್ಸ್ ಯಾವಾಗ ಹೇಳ್ತಾರೆ ಅಂದರೆ ಅವರು ಕನೆಕ್ಟ್ ಆದಾಗ ಮಾತ್ರ ಸಿನಿಮಾ ಕನೆಕ್ಟ್ ಆಗಿದೆ ಸರ್ ಅವರಿಗೆ. ಅತಿ ಶೀಘ್ರದಲ್ಲೇ ಅಣ್ಣ ಟ್ರಾವೆಲಿಂಗಲ್ಲಿದ್ದಾರೆ, ಹೈದ್ರಾಬಾದಲ್ಲಿದ್ದಾರೆ, ಟ್ರಾವೆಲ್ ಮಾಡ್ತಾಯಿದ್ದಾರೆ, ಪ್ಲಸ್ CCL ಪ್ರಾಕ್ಟೀಸ್ ನಡೀತಾ ಇದೆ. ಡೆಫಿನೆಟ್ಲಿ ಅವರಿಗೆ ನಾನು ಕೇಳ್ತೀನಿ, ಯಾವಾಗ ಫ್ರೀ ಆಗುತ್ತೋ ಸಿನಿಮಾ ತಂಡದ ಜೊತೆಗೆ ಹೋಗಿ ಅವ್ರಿಗೆ ಸಿನಿಮಾ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಕ್ಯಾರೆಕ್ಟರ್ ಮಾಡಿದ್ದಾರೆ, ಏನು ನಿಜವಲ್ಲೂ ನನ್ನಲ್ಲಿ ಇಷ್ಟೊಂದು ಕಲೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಈ ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ ಆದಂಥ ಮಂಜು ಅವ್ರಿಗೆ ಸೇರಬೇಕಾಗಿದ್ದು. ಇಷ್ಟೊಂದು ಕಲೆ ನನ್ನಲ್ಲಿದೆ ಅಂತ ಹೊರಗಡೆ ತಂದಿದ್ದಾರೆ, ಅವ್ರಿಗೆ ನಾನು ಭಾಳ ಚಿರಋಣಿ. ಹಾಗೂ ಜನ ಇದನ್ನು ಮೆಚ್ಕೊಂಡಿದ್ದಾರೆ ಪಿಕ್ಚರ್ನ. ಅದರಲ್ಲೂ ನಾನು ಜನರಿಗೆ ಒಂದು ಧನ್ಯವಾದಗಳು, ಚಿರಋಣಿಗಳು.
ಆಮೇಲೆ ನಿಮ್ಮ ಪ್ರೆಸ್ ಮೀಟ್ ಆದರೂ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೂ ಭಾಳ ಪ್ರಚಾರ ಮಾಡ್ತಾ ಇದ್ದೀರಾ, ಅದಕ್ಕೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸರ್ ನಿಮ್ಮ ಜರ್ನಿ ಹೇಗಿದೆ? ಸೂಪರ್ ಆಗಿದೆ, ಭಾಳ ಚೆನ್ನಾಗಿದೆ ಜರ್ನಿ. ಈ ಜರ್ನಿನ ನಾನು ಲೈಫಲ್ಲಿ ಮರೆಯಲ್ಲ ಅಂಥ ಜರ್ನಿನ ನನಗೆ ಮಂಜು ಅವ್ರು ತಂದು ಕೊಟ್ಟಿದ್ದಾರೆ ಸರ್. ಕಾನೂನೇನು ಒಂದು ಮೂವಿ ಎಷ್ಟು ದಿನಗಳ ಕಾಲಾವಕಾಶ ತಗೊಂಡು ಇದು ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 8 ತಿಂಗಳು ಸತತವಾಗಿ ಶೂಟಿಂಗ್ ನಡೆದಿದೆ. ಸೆಟ್ನಲ್ಲಿ ನಿಮಗೇನು ತೊಂದರೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ಮನೆ ಮಗನ ಥರ ನೋಡ್ಕೊಂಡಿದ್ದಾರೆ. ನನಗೆ ಯಾವುದೇ ವಿಧವಾದಂಥ ತೊಂದರೆ ಕೊಟ್ಟಿಲ್ಲ. ಅಪ್ಪ ಪಾಪ ಒಂದು ಚೂರು ನಾನು ಕೆಳಗಡೆ ಬಿದ್ದಾಗ ಮಡ್ರಿ ಇದು ಆಗೋ ಸೀನಲ್ಲೂ ಅಷ್ಟೇ ಕೆಳಗಡೆ ಬಿದ್ದಾಗ ಮಗು ಥರ ಎತ್ತಿದ್ದಾನೆ, ಬಂದ ಮೇಲೆ ಎತ್ತಿದ್ದಾರೆ ಡೈರೆಕ್ಟ್ರು. ಪಾಪ ಅಷ್ಟು ಚೆನ್ನಾಗಿ ಆ ಒಂದು ಚಿತ್ರಕ್ಕೆ ಸನ್ನಿವೇಶಕ್ಕೆ ತಕ್ಕನಾಗಿ ಮಾಡಿದ್ದಾರೆ ಅನಿಸುತ್ತೆ. ಈಗ ರಾಜೀವ್ ಅವರು ಸ್ವಂತ ಸ್ನೇಹ ಉಳಿಸ್ಕೊಳ್ಳೋಕ್ಕೋಸ್ಕರ ಶಿವು ಅವರು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ರಾಜೀವ್ ಅವರು ಅವ್ರ ಪ್ರಾಣ ಕೊಡ್ತಾರೆ. ನಿಮಗೆ ಅದ್ರ ಬಗ್ಗೆ ಏನು ಒಪಿನಿಯನ್? ಸ್ನೇಹಿತರು ಅಂದರೆ ಆ ರೀತಿಯೇ ಇರಬೇಕು, ಒಬ್ರಿಗೊಬ್ರು ಪ್ರಾಣ ಕೊಡಬೇಕು. ಒಂದು ಹೆಣ್ಣು ಲವ್ ಮಾಡಿ ಒಂದು ಕಟ್ಟಡೆ ಬಂದು ನಿಂತಿರ್ತಾರೆ ಬೀದಿಯಲ್ಲಿ, ಒಂದು ಹುಡುಗ ಅವಳು ಬೇಡ ಅಂತ ಹೇಳಿದಾಗ ರಾಜೀವ್ ಅವರು ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆ ಹೆಣ್ಣಿಗೆ ಏನಂತ ಹೇಳ್ತಾರೆ? ಆ ಹೆಣ್ಣುದು ಅದು ದೊಡ್ಡ ಗುಣ, ಇವ್ರದ್ದು ಹೀರೋ ಅವ್ರದ್ದು ಒಂದು ದೊಡ್ಡ ಗುಣ. ಅಂಥ ಸಂದರ್ಭದಲ್ಲಿ ಯಾರು ನಾನು ಮದುವೆ ಆಗ್ತೀನಿ ಅಂತ ಈಗಿನ ಕಾಲದಲ್ಲಿ ಮುಂದೆ ಬರಲ್ವಲ್ಲ. ಶಿವು ಅವರು ಬೇಡ ಅಂತ ಅವ್ರು ಹೇಳ್ತಾರೆ, ಮದುವೆ ಆಗ್ಬೇಡ ಅಂತ. ಆದ್ರೂ ಅವರು ರಾಜೀವ್ ಅವರು ಮದುವೆ ಆಗ್ತಾರೆ. ಸೊ ಒಂದು ಹೆಣ್ಣಿನ ಇದು ಮರ್ಯಾದೆ ಹೋಗ್ಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಕಾನ್ಸೆಪ್ಟ್. ಅಂಬೇಡ್ಕರ್ ಅವ್ರದ್ದು ಒಂದು ಸಾಂಗ್ ಆಡಿದ್ದಾರೆ, ತುಂಬಾ ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ. ಅಂಬೇಡ್ಕರ್ ಸಾಂಗ್ ಚೆನ್ನಾಗಿಲ್ವೇನಪ್ಪ? ಅಂಬೇಡ್ಕರ್ ಅವ್ರಿಗೋಸ್ಕರ ಒಂದು ಸಂವಿಧಾನದಲ್ಲಿ ಈಗ ಮಕ್ಕಳಿಗೆ ಗ್ರೌಂಡ್ ಬೇಕು ಅಂತ ಒಂದು ಹೋರಾಟ ಮಾಡ್ತಾರೆ ಮೂವಿ. ಖಂಡಿತ. ಒಂದು ಹೋರಾಟ ಏನು ಸರ್? ಈಗಿನ ಕಾಲದಲ್ಲಿ ಮೊಬೈಲ್ಗಳು ನೋಡ್ಕೊಂಡ್ರೆ ಕೂತ್ಕೊಬಿಡ್ತಾರೆ ಮಕ್ಕಳು. ಆ ಒಂದು ಇವಾಗ ನಮ್ಮ ಬಾಲ್ಯನ ತಗೊಂಡ್ರೆ ನಾವು ಎದ್ದು ಬಿದ್ದು ಆಡಿ ಬೆಳೆದಿರೋರು. ಈಗ ನೋಡಿದ್ರೆ ಒಂದು ಕೋಮಾದಲ್ಲಿದ್ದಂಗೆ ಇರ್ತಾರೆ ಮಕ್ಕಳು ಬರೀ ಮೊಬೈಲಲ್ಲಿ. ಅದೊಂದು ಒಳ್ಳೆ ಟಿಪ್ಸ್ನ ತಂದು ಕೊಟ್ಟಿದ್ದಾರೆ. ಒಂದು ಪ್ಲೇ ಗ್ರೌಂಡ್ ಬೇಕು ಅನ್ನೋ. ಹೌದು. ಸರ್, ಇವಾಗ ಒಂದು ಸ್ಟ್ಯಾಚು ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅಂಬೇಡ್ಕರ್ ಸ್ಟ್ಯಾಚು ಓಪನ್ ಮಾಡ್ತಾರೆ, ಯಾರಿಗೂ ಗೊತ್ತಿರಲ್ಲ. ಅದೊಂದು ಕ್ಯೂರಿಯಾಸಿಟಿ ಏನು? ಅದು ಏನಪ್ಪ ಅಂದರೆ ಹೀರೋ ಏನಪ್ಪ ಅಂದರೆ ಯಾರಿಗೂ ಗೊತ್ತು ಮಾಡಬಾರ್ದು ಇದು ಮಾಡಿದ್ದಾರೆ. ಯಾಕೆ ನೀವು ಆಗಲಿ ನಿಮ್ಮ ಅಣ್ಣ ಆಗಲಿ ಒಂದು ಪ್ರಮಾಣ ವಚನ ಮಾಡ್ತಾರೆ. ಏನಂತ ಪ್ರಮಾಣ ವಚನ ಮಾಡ್ತೀರಾ? ನನ್ನ ಸ್ಟ್ಯಾಚು ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮನಿಂದ ನಾನು ಹೇಳ್ತೀನಿ. ಆಗ ಆಯಿತು ಅಂತ ಒಪ್ಕೊಂಡಿರ್ತಾರೆ. ಒಪ್ಕೊಂಡಾದ್ಮೇಲೆ ಇದನ್ನು ಸ್ಟ್ಯಾಚ್ಯೂನ ಮಾಡ್ತಾರೆ. ಆ ಕಾಲೋನಿ ಜನ ನನ್ನನ್ನು ಉದ್ಘಾಟನೆ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ನಾನು ಅಂಥ ಕೆಲಸಗಳು ಮಾಡಿರ್ತೀನಿ ಕಾಲೋನಿಗಳಲ್ಲಿ, ಜನರಿಗೆ ತೊಂದರೆ ಕೊಡೋದು. ಅದನ್ನು ಏನು ಮಾಡ್ತಾರೆ ನಮ್ಮ ನೀವು ಒಂದು ಜನ ಖಂಡಿತ ಸೇವೆ ಮಾಡೋಕೆ ಅದ್ರಲ್ಲಿ ತೊಂದರೆ ಮಾಡಿರ್ತಾರೆ. ಹೌದು 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 ಸಿನಿಮಾ ನಿಮಗೆ ಕೊಟ್ಟಿದ್ದಾರೆ. ಹೌದು. ಏನು ಹೇಳ್ತೀರಾ ಶಿವ ಅವರು? ಅನುಕೂಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮಂಜು ಅವರು ಹೌದು, ತುಂಬ ಥ್ಯಾಂಕ್ಸ್. ಭಾಳ ಟೀಮ್ಗೆ ಏನು ಹೇಳ್ತೀರಾ? ಭಾಳ ನನ್ನ ಟೀಮ್ ಬಗ್ಗೆ ನಾನು ಹೇಳಬೇಕು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಬ್ರದರ್, ಏನು ಹೇಳ್ತೀರಾ? ಮಂಜೂರು ಅವರು ಅವ್ರ ತಂಡದಿಂದ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಶತದಿನೋತ್ಸವ ನಿಜವಾಗ್ಲೂ ಓಡುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಮಂಜು ನಮ್ಮ ಚಿಕ್ಕ ವಯಸ್ಸಿಂದ ಫ್ರೆಂಡು, ನನ್ನ ಕ್ಲಾಸ್ಮೇಟು. ಇಷ್ಟು ಸಕ್ಕತ್ ಆ್ಯಕ್ಟಿಂಗ್ ಮಾಡಿದ್ದಾನೆ ಅಂತ ನಾನು ನೆನೆಸ್ಕೊಂಡೇ ಇದ್ದಿಲ್ಲ. ಮೂವಿ ನೋಡಿದ ಮೇಲೆ ಗೊತ್ತಾಗಿದ್ದು. ಡಬಲ್ ಆ್ಯಕ್ಟಿಂಗ್, ತಂದೆ ಮಗ, ನನಗೊಂದು ಸಕ್ಕತ್ತಾಗಿ ಇಷ್ಟ ಆಗಿತ್ತು. ಬಟ್ಟೆಯಲ್ಲಿ ಸಕ್ಕತ್ತಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡ್ಬೋದು. ಸರ್, ಒಬ್ಬರು ಹೀರೋ ಆಗಿ ಹೇಳ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಹೀರೋ ಆಗಿ ಹೇಳ್ತಾ ಇಲ್ಲ ಸರ್? ಅದು ನೀವು ನಿಮ್ಗೆ ಹೇಳ್ತೀನಿ, ನೀವು ಮೂವಿ ಹೋಗಿ ನೋಡಿರಿ. ನೀವು ಮೂವಿ ಹೋಗಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮೂವಿ ಹೆಂಗೈತೆ, ಮೂವಿ ಯಾವ ಥರ ಐತೆ. ಅವ್ನಿಗೆ ಆ್ಯಕ್ಟಿಂಗ್ ಆಗಲಿ, ಒಂದು ಸ್ಟೋರಿ ಆಗಲಿ, ಫ್ರೆಂಡ್ಶಿಪ್ಗಾಗಲಿ, ನಮ್ಮ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚುಗೋಸ್ಕರ ಎಷ್ಟು ಜನ ಇಷ್ಟಪಟ್ಟರು, ಎಷ್ಟು ಜನ ಇದು ಮಾಡಿದ್ರು ಅನ್ನೋದು ಒಂದು ಕ್ಲೀನಾಗಿ ತೋರಿಸ್ತಾರೆ. ಒಂದು MLA ಫಸ್ಟು ಇದಾಗಕ್ಕೆ ಹೋಗ್ತಾರೆ, ಆರ್ಚಾಕಕ್ಕೆ ಹೋಗ್ತಾರೆ. ಅದನ್ನು ತೆಗೆದು ನಮ್ಮ ಅಂಬೇಡ್ಕರ್ ತೆಗ್ತಾರಲ್ಲ, ಅದು ನಮ್ಮ ಜನರ ಮನಸ್ಸಲ್ಲಿರೋರು ಎಲ್ಲರಿಗೂ ಒಂಥರ ಹೂ ಅರ್ಲಂಗೆ ಅರ್ಲ್ಬಿಡ್ತು. ಸಕ್ಕತ್ತಾಗೈತೆ ಸ್ಟೋರಿ ಮಾತಾಗಲಿ, ಆ್ಯಕ್ಟಿಂಗ್ ಆಗಲಿ ಸಕ್ಕತ್ತಾಗೈತೆ ಸರ್. ಮೂವಿ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಮಾತ್ರ ಕಿಲ್ಲಿಂಗ್ ಆಗಿದೆ. ಅದರಲ್ಲೂ ಅಪ್ಪನ ಕ್ಯಾರೆಕ್ಟರ್ ಅಂತವೇ ಚಿಂದಿ ಆಗಿದೆ ಅದು. ಸರ್, ಮೂವಿ ತುಂಬ ಚೆನ್ನಾಗಿದೆ. ರಾಜೀವ್ ಅಣ್ಣನೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಂಜು ಅವರಂತೂ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್, ಎಕ್ಸ್ಟ್ರಾಡಿನರಿ. ಅವರು ಹೀರೋಗಿನ್ನ ವಿಲನ್ನಲ್ಲಿ ತುಂಬ ಮಿಂಚಲಿ ಅಂತ ನಾನು ಹಾರೈಸ್ತೀನಿ. ಏಕೆಂದರೆ ಅಷ್ಟು ಖಡಕ್ಕಾಗಿದ್ದಾರೆ ಅವರು.